ಎಲೋವೆರಾ ಬೆಳೆದದನ್ನು ಹ್ಮ್. ನೋಡಿ, ಇದು ಈ ಡ್ರಮ್ ಅಲ್ಲಿ ನೀರ್ ತುಂಬಿಸಿ ಹ್ಮ್. ಅದಕ್ಕೆ ಒಂದು 2 kg ಬೆಲ್ಲ, ಹ್ಮ್. ಸಾವಯವ ಬೆಲ್ಲ ಅಥವಾ ಈ ವೇಸ್ಟ್ ಬೆಲ್ಲ ಒಂದೊಂದ್ಸಲ ಕಪ್ಪು ಲಿಕ್ವಿಡ್ ಬೆಲ್ಲ. ಆಗಿರ್ತದೆ, ಹೌದು ಪುಡಿ ಬೆಲ್ಲ. ಅದೆಲ್ಲ ಇದಕ್ಕೆ ನೀರಿಗೆ ಹಾಕಿ ಇಲ್ಲಿ ನಾವು ಮೇನ್ಲಿ ನೀರು 2 ಪೆಟ್ಟಿಗೆ ಹೋಗೋ ತರ ಇಲ್ಲಿ ಡಿವೈಡ್ ಮಾಡಿದೀವಿ. ಅಲ್ಲಿ ಟೀ ನೋಡ್ಬೋದು. ಹಾ. ಇದು ನಾವು ಬಟನ್ ಅಂತ ಹೇಳಿ ಹಾಕಿದೀವಿ. ಇದಕ್ಕೆ ತುಂಬಾ ಪ್ರೆಷರ್ ಬೇಡ, ಅದಕ್ಕೆ ನಾವು ಡಿವೈಡ್ ಮಾಡಿರೋದು. ಹಣ್ಣಿನ ಪೆಟ್ಟಿಗೆ ನಿಮ್ಗೆ ಈ ಯಾವುದೇ ಅಂಗಡಿಗೆ ಹೋದ್ರೆ ಆಪಲ್ ಎಲ್ಲ ಬರುತ್ತೆ ಅದ್ರಲ್ಲಿ. ನಾವು ಅದು ಅಂಗಡಿ ಒಂದ್ ಬಿಸಾಕ್ತಾ ಇದ್ದ, ಒಂದ್ ಕೊಡು ಮಾರಾಯ ಅಂತ ಹೇಳಿ ತಂದು ಈಗ ಅದ್ರಲ್ಲೇ ಬೆಳೆಸ್ತಾ ಇದೀವಿ. ನಿಂಗಾದ್ರೂ ಟೈಮ್ ಇದೆ, ನೀನಾದ್ರೂ ಮಾಡ್ತೀಯಾ ಅಂತ. ಬಟ್ ಟೈಮ್ ಮಾಡಿದ್ರೆ ಯಾರಿಗಾದ್ರೂ ಇದೆ, ಅವ್ರು ಹೇಳೋದ್ ಮಾತ್ರ, ಆಮೇಲೆ ಮನೆಗೆ ಹೋಗಿ ನೋಡಿದ್ರೆ ಅವ್ರ ಫೋನ್ ರೀಲ್ಸ್ ಅದೇ ನೋಡ್ತಾರೆ. ನಮ್ಗೆ ಎಷ್ಟು ಬೇಕು ಆರೋಗ್ಯವಾಗಿ, Correct. ಕೆಮಿಕಲ್ ಫ್ರೀ, ಪೆಸ್ಟ್ ಫ್ರೀ ಅಂತದ್ದು ತಿನ್ಬೇಕು ಅಂತ ಒಂದು ಒಳ್ಳೆ ಉದ್ದೇಶ. ತರಕಾರಿ ತಿನ್ನಿ, ಫ್ರೂಟ್ಸ್ ತಿನ್ನಿ ಅಂತ ಹೇಳಿ ಹೌದು. ಕೇವಲ ಪೇಷಂಟ್ ಗೆ ನೀವು ಹೇಳುದಲ್ಲ, ನೀವು ಪಾಲನೆ ಮಾಡ್ತಿದ್ದೀರಿ ಅಲ್ಲ? ಅಲ್ಲ, ಪೇಷಂಟ್ ಮಾಡೋದಿಲ್ಲ ಈಗ. ನೋಡಿ ಸ್ನೇಹಿತರೆ, ನೀವು ಹೆಚ್ಚಿನ ಕಡೆಯಲ್ಲಿ ಕೆಂಪು ಕಲ್ಲಲ್ಲಿ ಮಾಡುದು, ಸಿಮೆಂಟ್ ಇಟ್ಟಿಗೆಯಲ್ಲಿ ಮಾಡುದು ನೋಡಿದ್ರಿ. ನಾನು ಮನೆಯಲ್ಲಿ ಹಂಚಿನ ಮುಖಾಂತರ ನಿಮ್ಗೆ ತೋರಿಸಿದೆ. ಈ ಸಿಸ್ಟಮ್ ಅನ್ನು ನಾನು ನಮ್ಮ ಭಾಗದಲ್ಲಿ ನೋಡ್ತಿರುವಂತದ್ದು ಫಸ್ಟ್ ಟೈಮ್. ನಾನು ಹೊರಗಡೆ ಎಲ್ಲಿಯೂ ಕೂಡ ನೋಡಿಲ್ಲ. ಅತ್ಯಂತ ಕಡಿಮೆ ಖರ್ಚಾಗುತ್ತೆ, ಯಾಕಂದ್ರೆ ಈ ಶೀಟಿಗೇನು ಭಾರಿ ರೇಟ್ಗಳಿಲ್ಲ. ಇದನ್ನು ಎಲ್ಲಿ ನೋಡಿ ನೀವು ಈ ಪ್ಲಾನ್ ಮಾಡಿದ್ದು? ಇದು ನಮ್ಗೆ ಈ ಕೋವಿಡ್ ಟೈಮ್ ಅಲ್ಲಿ ರೇಸ್ಡ್ ಬೆಡ್ ಮಾಡೋ ಕೆಲವು ವಿಡಿಯೋಗಳು ನೋಡಿದ್ವಿ. ಅವಾಗ ನನ್ಗನ್ಸ್ತು, ಈ ಮೊರಕಲ್ಲು, ಕಾಂಕ್ರೀಟ್ ಕಲ್ಲೆಲ್ಲ ಹಾಕಿದ್ರೆ ಹೈಟ್ ಕಡಿಮೆ, ಏನಾದ್ರು ಒಂದು ಹೈಟ್ ಜಾಸ್ತಿ ಇರುವಂತದ್ ಮಾಡ್ಬೇಕಲ್ಲ ಅನ್ನೋಗ ಆಸ್ಬೆಸ್ಟಾಸ್ ಶೀಟ್ ನೋಡಿದೆ. ಅವಾಗ ಅನ್ಸ್ತು ಇದನ್ನ ಉಪಯೋಗಿಸಬಹುದು ಅಂತ. ಬಟ್ ಆಸ್ಬೆಸ್ಟಾಸ್ ಶೀಟ್ ನಿಮಗೆ ಗೊತ್ತಿರೋ ದೊಡ್ಡದು. ಹಾಗೆ ಆಮೇಲೆ ಒಂದು ನಮ್ಮ ಪ್ಲಂಬರ್ ನ ಕರ್ಸಿ ಕಟ್ ಮಾಡಿಸಿ ಪೀಸ್ ಮಾಡಿಸಿ ಇದನ್ನ ಹಾಕಿದ್ವಿ. ಇದ್ರಲ್ಲಿ ಮೇನ್ ಅಡ್ವಾಂಟೇಜ್ ಅದೇ, ಯಾವಾಗ ಹೇಳಿದಾಗ, ಒಂದು ಮಣ್ಣು ಹರಿದು ಹೋಗೋದಿಲ್ಲ ಮಳೆಗಾಲದಲ್ಲಿ. ಮತ್ತೆ ನಾವೇನ್ ಮಾಡ್ತೀವಿ, ಕೆಳಗೆ ಮರ, ದಿಣ್ಣೆ ಮತ್ತೆ ಬಾಳೆ ದಿಂಡು ಅದೆಲ್ಲ ಕೆಳಗೆ ಫಸ್ಟ್ ಹಾಕ್ಬಿಡ್ತೀವಿ. ಅದು ಆರ್ಗ್ಯಾನಿಕ್ ಮ್ಯಾಟರ್ ಆಗತ್ತೆ. ಅದು ಒಂದು 1/4 ಭಾಗ ತುಂಬಿಕೊಳ್ಳುತ್ತೆ. ಅದ್ರ ಮೇಲೆ ಕೋಕೋ ಪಿಟ್ ಹಾಕಿ ಮಣ್ಣು, ಸಗಣಿ, ಗೊಬ್ಬರ ಎಲ್ಲ ಹಾಕ್ತಿವಿ. ಅಡ್ವಾಂಟೇಜ್ ಏನು ಅಂದ್ರೆ ತುಂಬಾ ಮಣ್ಣು ಪೋರಸ್ ಇರತ್ತೆ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ನಮ್ಗೆ ಏನು ಅಂದ್ರೆ ಬಗ್ಗಿ ಕೆಲಸ ಮಾಡೋ ಕೆಲಸ ತಪ್ಪತ್ತೆ. ಇದು ಸ್ವಲ್ಪ ಹೈಟ್ ಇರೋ ಕಾರಣ ನಮ್ಗೆ ತುಂಬಾ ಬಗ್ಗಿ ತುಂಬಾ ಹೊತ್ತು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ಒಂದು ನಾನು ನಮ್ಮ ಮನೆಯವರು ಯೋಚನೆ ಮಾಡಿದ್ದು ಬಹಳ ಸಕ್ಸಸ್ ಆಗಿದೆ. ಸುಮಾರು ಕಡೆ ಮಾಡಿದೀವಿ. ಆ ಕಡೆನೂ ಎಲ್ಲ ಡ್ರ್ಯಾಗನ್ ಫ್ರೂಟ್ ಎಲ್ಲ ಮಾಡಿದೀವಿ, ಆಮೇಲೆ ನೋಡಬಹುದು. ಹಾಗಾಗಿ ಇದೊಂದು ನಾವು ಆಸ್ಬೆಸ್ಟಾಸ್ ಶೀಟ್, ಈಗಂತೂ ಆಸ್ಬೆಸ್ಟಾಸ್ ಶೀಟ್ ತುಂಬಾ ಚೀಪ್ ಆಗಿ ಸಿಗತ್ತೆ. ಹಾಗಾಗಿ ಇದನ್ನ ಮಾಡಬಹುದು, ತುಂಬಾ ಯೂಸ್ ಆಗತ್ತೆ. ಮತ್ತೆ ಒಂದೊಂದು ಶೀಟ್ ಉದ್ದುದ್ದ ಇರೋ ಕಾರಣ ತುಂಬಾ ಬೇಗ ಬೀಳೋದಿಲ್ಲ. ಮತ್ತೆ ಸಾಕಷ್ಟು ಮಣ್ಣು ಹಾಕಿ ಅಂದ್ರೆ ನಿಂತುಕೊಂಡೇ ಕೆಲಸ ಮಾಡಬಹುದು. ಹೌದು, ಅದು ಅಡ್ವಾಂಟೇಜ್. ಕರೆಕ್ಟ್. ಇದು ಬೀಟ್ರೂಟ್. ಹೌದು, ಇಲ್ಲಿದೆ ನೋಡಿ ಇದನ್ನ. ಸ್ನೇಹಿತರೆ, ಬೀಟ್ರೂಟ್, ಪಾಲಕ್. ಹೌದು, ಅಲ್ಲಿ ಪಾಲಕ್ ತೆಗೆದು ನಡಕ್ಕಿದೆ. ಇದು ಇನ್ನು ಉಪಯೋಗ ತೆಗಿಬೇಕು, ತೆಗೆದು ಪದಾರ್ಥ ಮಾಡ್ಬೇಕು. ಇದನ್ನ ಸ್ವಲ್ಪ ದೂರ ಮಾಡ್ರೆ ಇನ್ನೂ ದೊಡ್ಡದಾಗುತ್ತೆ. ಹೌದು, ದೊಡ್ಡದಾಗತ್ತೆ. ಇದೊಂದು ವಿಶೇಷ ಟೊಮೆಟೊ. ಇದು ಚೆರಿ ಟೊಮೆಟೊ. ಚೆರಿ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ವೆರೈಟಿ ಇದೆ. ಹೌದು, ಇದು ಸ್ವಲ್ಪ ಪಿಯರ್ ಶೇಪ್ಡ್, ಉದ್ದುದ್ದಾಗಿದೆ. ಇದು ಸೈಜು ನಮ್ಮ ಮಾರ್ಕೆಟ್ ಅಲ್ಲಿ ಸಿಗುವಷ್ಟು ದೊಡ್ಡದಾಗಲ್ಲ, ಚಿಕ್ಕದಾಗಿರತ್ತೆ. ಬಟ್ ಬಹಳ ರುಚಿ. ಹಾಗೆ ರಾ ತಿನ್ಲಿಕ್ಕೂ ಬಹಳ ರುಚಿ. ಇದು ಸಲಾಡ್ಗೆ ಹಾಕ್ಲಿಕ್ಕೆ ಬಹಳ ರುಚಿಯಾದ ಒಂದು ಟೊಮೆಟೊ ಇದು. ಹಾಗಾಗಿ ನಾವು ಸಲಾಡ್ ಎಲ್ಲ ಮಾಡಿ ತಿನ್ನೋದು ಜಾಸ್ತಿ. ಹಾಗೆ ಇಲ್ಲಿ ಒಂದು ಸಲಾಡ್ ಮಾಡ್ಲಿಕ್ಕೆ ಅಂತ ಹೇಳಿ ಈ ಟೊಮೆಟೊ ಬೆಳೆಸಿದ್ವಿ. ಇದು ಪಾಲಕ್ ಇದೆ ಅಲ್ಲೂ. ನಮ್ಗೆ ಮನೆಗ್ ಬೇಕಾಗಿರೋದೆಲ್ಲ ನಾವು ಬೆಳೆಸಿದೀವಿ. ಕೈತೋಟದ್ದು ಮೇನ್ ಉದ್ದೇಶನೇ ಅದು. ನಮ್ಗೆ ಮನೆಗೆ ಏನ್ ಬೇಕು ಅದನ್ನ ಬೆಳೆಸೋದು. ಇದು ನಾವು ಮಾರಾಟ ಮಾಡ್ಲಿಕ್ಕಲ್ಲ, ನಮ್ಗೆ ಎಷ್ಟು ಬೇಕು ಆರೋಗ್ಯವಾಗಿ, ಕೆಮಿಕಲ್ ಫ್ರೀ, ಪೆಸ್ಟ್ ಫ್ರೀ ಅಂತದ್ದು ತಿನ್ಬೇಕು ಅಂತ ಒಂದು ಒಳ್ಳೆ ತರಕಾರಿ ತಿನ್ನಿ, ಫ್ರೂಟ್ಸ್ ತಿನ್ನಿ ಅಂತ ಹೇಳಿ. ಹೌದು. ಕೇವಲ ಪೇಷಂಟ್ ಗೆ ನೀವು ಹೇಳುದಲ್ಲ, ನೀವು ಪಾಲನೆ ಮಾಡ್ತಿದ್ದೀರಿ ಅಲ್ಲ? ಅಲ್ಲ, ಪೇಷಂಟ್ ಮಾಡೋದಿಲ್ಲ ಈಗ. ಹಾಗಾಗಿ ನಾವೇ ಡಾಕ್ಟರ್ ಮಾಡ್ಬೇಕು ಈಗ. ಪೇಷಂಟ್ ಗಳು ಪುನಃ ಇಲ್ಲಿ ನೋಡ್ತಾರೆ ಅಂತ ಹೇಳಿದ್ರೆ ಆಸ್ಪತ್ರೆಯಿಂದ ನೇರ ಪುನಃ ಅಲ್ಲಿ ಫ್ರೂಟ್ಸ್ ತರಕಾರಿ ಅಂಗಡಿ ಹೋಗ್ತಾರೆ. ಅಲ್ಲಿ ಅದಕ್ಕಿಂತ ಕೆಮಿಕಲ್ ಈಗ ಏನು ಅಂದ್ರೆ ಎಲ್ಲರ ಹತ್ರ ಜಾಗ ಇದೆ, ಮಾಡೋದಿಲ್ಲ, ಮನಸ್ಸಿಲ್ಲ. ನಾನು ಹೇಳೋದು ಪುರ್ಸೊತ್ ಎಲ್ರಿಗೂ ಇಲ್ಲ. ಈಗ ನೋಡಿ, ನಾವಿಬ್ರು ಡಾಕ್ಟರ್, ನಮಗೂ ಮಕ್ಳಿದ್ದಾರೆ, ಕ್ಲಿನಿಕ್ ಇದೆ, ಉದ್ಯೋಗ ಇದೆ. ಆದ್ರೂ ಒಂದು ಭಾನುವಾರ ಸಾಯಂಕಾಲ ಪುರ್ಸೊತ್ತಿರುವಾಗ, ಈಗ ಯಾವ್ದೋ ಒಂದ್ ದಿವಸ ರಜೆ ಇರತ್ತೆ, ಆವತ್ತು ನಾವು ಈ ಪರಿಶ್ರಮ ಮಾಡಿದ್ರೆ ಒಂದು ಖುಷಿ, ಎರಡನೇದು ಆರೋಗ್ಯ. ಮತ್ತೆ ಈ ಮಿಕ್ಕಿದ ಟೈಮಲ್ಲಿ ನಾವು ಬರೀ ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ನೋಡ್ಕೊಂಡು ಬೇಡದಿರೋ ಕೆಲಸ ಮಾಡೋದ್ಕಿಂತ ಇಂಥದ್ ಮಾಡಿದ್ರೆ ನಾವು ನಮ್ಮ ಟೈಮ್ನು ನೋಡಿ, ಲೈಫ್ ಇರೋದು ಕಡಿಮೆ, ಲಿಮಿಟೆಡ್. ಆ ಟೈಮ್ನ ಎಷ್ಟಾಗತ್ತಷ್ಟು ನಾವು ಉಪಯೋಗಿಸ್ಕೊಂಡ್ರೆ ನಮ್ಗೆ ಒಂದು ಖುಷಿ. ಇದು ನೋಡಿ, ಇದೊಂದು
ಕೇರಳದಿಂದ ತರಿಸಿದ್ವಿ. ಹಾ. ಕೆಂಪು ಹರಿವೆ ನೋಡಿ ಎಷ್ಟು ಚೆನ್ನಾಗಿದೆ. ಮುಲಾಂತರ ಅಂತ ಹೇಳಿ. ಹೌದು, ಇದಕ್ಕೆ ಯಾವ್ದು ನೋಡಿ ಸ್ಪ್ರೇ ಇಲ್ಲ ಏನಿಲ್ಲ. ಮತ್ತೆ ನೀವು ನೋಡ್ಬೋದು, ಹಾ. ಇದು ಹಣ್ಣಿನ ಪೆಟ್ಟಿಗೆ. ನಿಮ್ಗೆ ಈ ಯಾವ್ದೇ ಅಂಗಡಿಗೆ ಹೋದ್ರೆ ಆಪಲ್ ಎಲ್ಲ ಬರುತ್ತೆ ಅದ್ರಲ್ಲಿ. ನಾವು ಅದು ಅಂಗಡಿ ಒಂದ್ ಬಿಸಾಕ್ತಾ ಇದ್ದ, ಹಾ. ಒಂದ್ ಕೊಡು ಮಾರ ಅಂತ ಹೇಳಿ ತಂದು ಹಾ. ಈಗ ಅದ್ರಲ್ಲೇ ಬೆಳೆಸ್ತಾ ಇದೀವಿ. ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಏನ್ ಹೆಚ್ಚು ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಏನಿಲ್ಲ. ಅಲ್ಲ. ಮಣ್ಣು ಹಾಕೋದು, ಹಾ. ಸ್ವಲ್ಪ ಸಾಫ್ಟ್ ಇಡ್ಬೇಕು. ನಾನು ಆಗ ತೋರಿಸಿದ ಮಣ್ಣು, ಹೌದು. ಆ ಮಣ್ಣು ಕೋಕೋಪಿಟ್ ಎಲ್ಲ ಹಾಕಿದ್ರೆ ಹಾ. ಬಹಳ ಚೆನ್ನಾಗಿ ಬರುತ್ತೆ. ನಾನು ಕೋಯಲ್. ಸೊ ನಾನು ಇಲ್ಲಿ MGM ಅಲ್ಲಿ BSc ಓದ್ತಾ ಇದ್ದೇನೆ. ಸೊ ಇಲ್ಲಿ ನಾನು ಸೀಡ್ಲಿಂಗ್ಸ್ ಎಲ್ಲ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೇನೆ. ಸೊ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಕಾರ್ನ್ ಸೀಡ್ಲಿಂಗ್ ಎಲ್ಲ ಹಾಕಿದ್ದೇವೆ. ಮತ್ತೆ ಇಲ್ಲಿ ಜುಕಿನಿ. ಸೊ ಇಲ್ಲಿ ನಾವು ಲೇಬಲ್ ಎಲ್ಲ ಮಾಡಿದ್ದೇವೆ, ಸೊ ದಟ್ ಆಮೇಲೆ ನಮ್ಗೆ ಹೆಸರೆಲ್ಲ ಗೊತ್ತಾಗ್ತದೆ. ಸೊ ಇದು ಒಂದು ನ್ಯೂ ಮೆಥಡ್ ಮಾಡಿದ್ದು, ಸೀಡ್ ಸ್ನೇಲ್ ಅಂತ. ಸೊ ಇಲ್ಲಿ ಕಮ್ಮಿ ಜಾಗದಲ್ಲಿ ಜಾಸ್ತಿ ಬೆಳೆಸ್ಬೋದು. ಈಗ ಇದನ್ನ ತೆಗ್ದಾಗ ಸೊ ಅದ್ರದ್ದು ರೂಟ್ಸ್ ಅದೆಲ್ಲ ತುಂಬಾ ಉದ್ದ ಇರ್ತದೆ, ಅದು ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಈಸಿ ಆಗ್ತದೆ. ಸೊ ಇಲ್ಲಿ ಕಾರ್ನ್ ಎಲ್ಲ ಹಾಕಿದ್ದೇವೆ. ಇಲ್ಲಿ ವರ್ಮಿ ಕಂಪೋಸ್ಟ್, ಮತ್ತೆ ಕೊಕೋಪೀಟ್, ಮತ್ತೆ ಮಡ್ ಹಾಕೋದು. ಆಮೇಲೆ ಆಂಟಿ ಫಂಗಲ್ ಆಗಿ ಟ್ರೈಕೋಡರ್ಮಾ ಹಾಕ್ತೇವೆ. ಹಾ, ಇಲ್ಲೆಲ್ಲ ವೈಟ್ ಇರುತ್ತೆ. ಆಮೇಲೆ ಇಲ್ಲಿ ಚಿಲ್ಲಿಗೆ ಅಲ್ಲಿ ಅದಕ್ಕೆ ನಾವು ಕೊಕೋಪೀಟ್ ಹಾಕ್ಲಿಕ್ಕಿಲ್ಲ, ಬೆಳೆಸ್ಲಿಕ್ಕೆ ಅದು ತುಂಬಾ ಬರ್ನ್ ಆಗ್ತದೆ ಗಿಡಗಳು. ಸೊ ಕೊಕೋಪೀಟ್ ಹಾಕುದಿಲ್ಲ. ಸೊ ಇಲ್ಲಿ ಏನ್ ಮಾಡುದಂದ್ರೆ ಒಂದು ಹಾಫ್ ತನಕ ಇದು ಕೊಕೋಪೀಟ್, ವರ್ಮಿ ಕಂಪೋಸ್ಟ್, ಮಡ್ ಎಲ್ಲ ಮಿಕ್ಸ್ ಮಾಡುದು. ಹಾಫ್ ತನಕ ಹಾಕಿ ನೀರ್ ಹಾಕ್ಬೇಕು, ಅದು ಸೆಟ್ ಆಗೋ ತರ. ಆಮೇಲೆ ಸೀಡ್ಸ್ ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ಬೇಕು, ತುಂಬಾ ಮೇಲ್ ಹಾಕ್ಬಾರ್ದು. ಅದಾದ್ಮೇಲೆ ಸೀಡ್ ಹಾಕಿ ಚೂರು ಮಣ್ಣು ಹಾಕಿ ಕ್ಲೋಸ್ ಮಾಡುದು. ಇದು ರೋಸಾ ಬಿ ಅಂತ, ಇದು ಕ್ಯಾಬೇಜ್ಗಳು ಇದೆಲ್ಲ. ಹೌದು, ಇದು ಚೂರು ಬೆಳೆದ ಮೇಲೆ ಅದಲ್ಲಿ ಆ ಬೆಡ್ ಅಲ್ಲಿ ಟ್ರಾನ್ಸ್ಫರ್. ಇದೆಲ್ಲ ಬರ್ದೆಲ್ಲ ರೆಡಿ ಮಾಡೋದು ನೀವೇನಾ? ಹೌದು, ಬರ್ದಿಲ್ಲ. ಇದು ಎಲ್ಲಿ ಸಿಗ್ತದೆ ಈ ರೀತಿಯ ಶೀಟ್ಗಳು? ಶೀಟ್ ಅದು ಹೇಗೆ? ಇದು ಲೇಬಲ್ ಆನ್ಲೈನ್ ಸಿಗ್ತದೆ, ಸೊ ಅದು ತರಿಸುದು. ಹಾ, ಹಾ, ಹಾ. ಇದನ್ನು ಹಾಗೆ ಚಿಲ್ಲಿ ಚೂರ್ ಗ್ರೋ ಆದ್ಮೇಲೆ ಒಂದಾದ್ರೆ ಇನ್ನೊಂದು ಪಾಟಿಗೆ ಅಥವಾ ಡೈರೆಕ್ಟ್ ಅಲ್ಲಿ ಬೆಡ್ಡಿಗೆ ಟ್ರಾನ್ಸ್ಫರ್. ಈಗ ನೀವು BSc ಫೈನಲ್ ಇಯರ್ ಓದ್ತಾ ಇದ್ದೀರಿ. ತುಂಬಾ ನಾನು ಕಾಲೇಜ್ ವಿದ್ಯಾರ್ಥಿಗಳನ್ನ ಸ್ಟೂಡೆಂಟ್ಗಳನ್ನ ನೋಡಿದಾಗ ಸಮಯ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ನೀವು ನಿಮ್ಮ ಎಜುಕೇಶನ್ ಜೊತೆಗೆ ಹೆಚ್ಚು ಚೆನ್ನಾಗಿ ತಂದೆ ತಾಯಿಯೊಟ್ಟಿಗೆ ಸೇರ್ಕೊಂಡು ತರಕಾರಿ ತೋಟ ಇದರ ಕೆಲಸಗಳನ್ನೆಲ್ಲವೂ ಕೂಡ ಮಾಡ್ತೀರಿ. ಹೇಗೆ ಇದಕ್ಕೆಲ್ಲ ಸಮಯ ಹೊಂದಿಸ್ಕೊಳ್ತೀರಿ? ಸೊ ಈಗ ನಾನು ಗಾರ್ಡನಿಂಗ್, ಎಜುಕೇಶನ್, ಅಫ್ಕೋರ್ಸ್ ಈಗ ಫೈನಲ್ ಇಯರ್, ಅದ್ರ ಜೊತೆ ನಾನು ಸಿಂಗಿಂಗ್, ಭರತನಾಟ್ಯಮು ಮಾಡ್ತಾ ಇದ್ದೇನೆ. ಮತ್ತೆ ನಾನು ಮಂಡಲನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಈಗ ಇನ್ಸ್ಟಾದಲ್ಲೂ ಇದ್ದೇನೆ, ಕೋಯಲ್ಸ್ ಮಿಸ್ಟಿಕ್ ಮಂಡಲ ಅಂತ. ಸೊ ಇಲ್ಲಿ ಗಾರ್ಡನಿಂಗ್ ಎಲ್ಲ ಮಾಡ್ತೇನೆ. ನನ್ನ ಫ್ರೆಂಡ್ಸ್ ಹೇಳ್ತಾರೆ, ನಿಂಗಾದ್ರೂ ಟೈಮ್ ಇದೆ, ನೀನಾದ್ರೂ ಮಾಡ್ತೀಯಾ ಅಂತ. ಬಟ್ ಟೈಮ್ ಮಾಡಿದ್ರೆ ಯಾರಿಗಾದ್ರೂ ಇದೆ, ಅವರು ಹೇಳೋದ್ ಮಾತ್ರ. ಆಮೇಲೆ ಮನೆಗೆ ಹೋಗಿ ನೋಡಿದ್ರೆ ಅವ್ರ ಫೋನ್, ರೀಲ್ಸ್ ಅದೇ ನೋಡ್ತಾರೆ. ಸೊ ನಾವು ಏನು ಟ್ರೈ ಮಾಡಿದ್ರೆ ನಮಗೂ ಟೈಮ್ ಆಗ್ತದೆ ಇದಕ್ಕೆಲ್ಲ ಮಾಡೋದು. ಇದರಿಂದ ಖುಷಿನೇ ಬೇರೆ. ರೀಲ್ಸ್ ನೋಡ್ತಾ ಇದ್ರೆ ಅದು ಸ್ಯಾಚುರೇಷನ್ ಆಗ್ತದೆ, ಅದಾದ್ಮೇಲೆ ಏನು ಮಾಡ್ಲಿಕ್ಕಿಲ್ಲ. ಸೊ ಹೀಗೆ ಗಾರ್ಡನಿಂಗ್ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿದ್ರೆ ನಮಗೂ ಒಳ್ಳೇದು. ಸೊ ಹಾಗಾಗಿ ನಾನು ಇಲ್ಲಿ ಸೀಡ್ಲಿಂಗ್ ಅಥವಾ ಏನಾದ್ರೂ ಕ್ಲೀನಿಂಗ್, ಗಾರ್ಡನಿಂಗ್ ಅದೆಲ್ಲ ಮಾಡ್ತೇನೆ. ಮಂಡಲ ರೆಕಾರ್ಡ್ ಮಾಡಿದ್ರಾ? ಸೊ ಈಗ ಸೇಲ್ಸ್ ಒಂದು ಸ್ಟಾರ್ಟ್ ಮಾಡಿದ್ದೇನೆ 1 year ಬ್ಯಾಕ್. ಮತ್ತೆ ಇನ್ಸ್ಟಾದಲ್ಲೂ ಇದ್ದೇನೆ, ಕೋಯಲ್ಸ್ ಮಿಸ್ಟಿಕ್ ಮಂಡಲ ಅಂತ. ಹೇಗೆ ಕಸ್ಟಮರ್ ಸಿಗ್ತಾರೆ ನಿಮಗೆ? ಸೊ ಕಸ್ಟಮರ್ಸ್ ಇನ್ಸ್ಟಾದಲ್ಲೇ ಆರ್ಡರ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರು ಅಲ್ಲಿಂದ ಫಾಲೋ ಮಾಡಿ ಸೊ ಹಾಗೆ ಆರ್ಡರ್ ಮಾಡಿ. ಹಲೋ, ಇವ್ನು ನನ್ನ ತಮ್ಮ ವಿಪುಲ್. ಸೊ ಇಲ್ಲಿ ಡ್ರಿಪ್ ಇರಿಗೇಷನ್ ನೀವು ನೋಡಿದೆಲ್ಲ ಅವನೇ ಮಾಡಿದ್ದು. ಸೊ ಅದ್ರ ಬಗ್ಗೆ ಅವನು ಹೇಳಿ. ಡ್ರಿಪ್ ಇರಿಗೇಷನ್ ನಾನು ಮೇನ್ಲಿ ಸ್ಟಾರ್ಟ್ ಮಾಡಿದ್ದೆ, ಅಪ್ಪ ಅಮ್ಮ ಡಾಕ್ಟರ್ ಆಗಿ ಅವ್ರಿಗೆ ತುಂಬಾ ಹೊತ್ತು ಇರಲ್ಲ ಗಾರ್ಡನ್ ಅಲ್ಲಿ. ಸೊ ತುಂಬಾ ಟೈಮ್ ಇಲ್ಲಿ ನೀರ್ ಹಾಕೋದ್ರಲ್ಲೇ ಸ್ಪೆಂಡ್ ಮಾಡ್ತಾ ಇದ್ರು. ಅದಕ್ಕೆ ಸ್ವಲ್ಪ ಕನ್ವೀನಿಯನ್ಸ್ ಮತ್ತೆ ಟೈಮ್ಸ್ ಕನ್ಸರ್ವ್ ಮಾಡ್ಲಿಕ್ಕೆ ನಾನು ಡ್ರಿಪ್ ಇರಿಗೇಷನ್ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿ ನೀವು ನೋಡ್ಬೋದು, ನಮ್ ನಾರ್ಮಲ್ ಟ್ಯಾಪ್ ಇಲ್ಲಿ ನೀರ್ ಹಾಕ್ತಿವಿ, ಅದಕ್ಕೆ ಡ್ರಿಪ್ ಇರಿಗೇಷನ್ ಕನೆಕ್ಟ್ ಮಾಡಿರೋದು. ಇದು ಕ್ವಿಕ್ ಕನೆಕ್ಟ್ ಅಂತ ಒಂದು ಸಿಗತ್ತೆ ಹಾರ್ಡ್ವೇರ್ ಸ್ಟೋರ್ಸ್ ಅಲ್ಲಿ, ಅದು ಈಸಿಯಾಗಿ ಚೇಂಜ್ ಮಾಡ್ಬೋದು. ಈಗ ನೋಡ್ಬೋದು ಇಲ್ಲಿ ಹಾಗೆ, ಮತ್ತೆ ವಾಪಸ್ಸು ಹಾಕ್ಬೋದು ಈಸಿಯಾಗಿ. ಇದೆಲ್ಲ ಎಲ್ಲಿ ಕಲ್ತ್ರಿ ನೀವು? ನಾನಿದು ಮೇನ್ಲಿ ಯೂಟ್ಯೂಬ್ ಇಂದ ಕಲ್ತಿದ್ದು. ನಾನು ಬೇರೆಯವರೆಲ್ಲ ಫಾರ್ಮರ್ಸ್ ಹುಬ್ಳಿ ಕಡೆ ಎಲ್ಲ ಇದ್ರದ್ದು ವಿಡಿಯೋ ಮಾಡ್ತಾ ಇದ್ರು. ಅದು ಅವ್ರದ್ದು ಏನು ಅರ್ಥ ಮಾಡ್ಕೊಂಡು ಚಿಕ್ಕ ಸ್ಕೇಲ್ ಅಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ಒಳ್ಳೆ ವಿಷಯಗಳು ಬರ್ತದೆ ಅಲ್ವಾ? ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಯೂಟ್ಯೂಬ್ ಅಂತ ಹೇಳಿದ್ರೆ ಬೇಡದಿರೋದು ಬರೋದು, ತಲಾಟೆ ಬರೋದು ಅಂತ ಹೇಳಿ. ಅದು ಒಳ್ಳೇದು ಬರುತ್ತೆ, ಹುಡುಕ್ಬೇಕಲ್ಲ. ಹೌದು, ನಮ್ಮ ಮೇಲೆ ಡಿಪೆಂಡ್ ಏನ್ ಬೇಕು. ಕರೆಕ್ಟ್. ನೋಡಿ ಸ್ನೇಹಿತರೆ, ಎಷ್ಟೊಂದು ಒಳ್ಳೆ ವರ್ಡ್ ಹೇಳ್ತಿದ್ರೆ. ಆನ್ ಮಾಡಿ ನೋಡುವ. ಇಲ್ಲಿಂದ ಇವರ ಕೈ ತೋಟಕ್ಕೆ ಹೋಗುತ್ತೆ. ಇದು ಹೇಗೆ ಡಿವೈಡ್ ಆಗಿ ಕರೆಕ್ಟ್ ನೀರು ಸ್ಪ್ರೇ ಆಗತ್ತೆ ಅನ್ನೋದನ್ನು ತೋರಿಸ್ತಾರೆ. ಇಲ್ಲಿ ನಾವು ಮೇನ್ಲಿ ನೀರು 2 ಬೆಡ್ಡಿಗೆ ಹೋಗೋ ತರ ಇಲ್ಲಿ ಡಿವೈಡ್ ಮಾಡಿದೀವಿ. ಅಲ್ಲಿ ಟೀ ನೋಡ್ಬೋದು.
ಇದು ನಾವು ಬಟನ್ ಅಂತ ಇಲ್ಲಿ ಹಾಕಿದೀವಿ. ಇದಕ್ಕೆ ತುಂಬಾ ಪ್ರೆಷರ್ ಬೇಡ, ಅದಕ್ಕೆ ನಾವು ಡಿವೈಡ್ ಮಾಡಿರೋದು. ಹಾ. ಇದು ಹಾಕೋದ್ರಿಂದ ನೀರ್ ಎಷ್ಟ್ ಬೇಕು ಅಷ್ಟೇ ಹೋಗತ್ತೆ ಗಿಡಕ್ಕೆ. ಅಂದ್ರೆ ಎಲ್ಲಾ ಕಡೆ ಎಲ್ಲಾ ಗಿಡಕ್ಕೂ ಹೋಗಲ್ಲ ನೀರು. ಹಾ. ಅಂದ್ರೆ ಕಾಟ್ ಗಿಡ ಎಲ್ಲ ಇದ್ರೆ. ಹೌದು. ಮತ್ತೆ ತುಂಬಾ ಒಂದು 10 ನಿಮಿಷ ಇಟ್ರೆ ಎಲ್ಲ ನೀರೆಲ್ಲ ಸರಿ ಹೋಗತ್ತೆ. ಹಾ. ಇದ್ರಲ್ಲಿ 3 ಟೈಪ್ಸ್ ಬರುತ್ತೆ. ಈಗ ಇದ್ ನೋಡೋದು ಬಟನ್. ಹಾ. ಇನ್ನೊಂದು ಸ್ಪ್ರಿಂಕ್ಲರ್ ಅಂತ ಬರುತ್ತೆ, ಅದು ಸ್ವಲ್ಪ ಸ್ಪ್ರೆಡ್ ಆಗತ್ತೆ. ಹಾ. ಮತ್ತೆ ಇನ್ನೊಂದು ಶವರ್ ಅಂತ ಬರುತ್ತೆ, ಅದು ಮೇಲಿಂದ ಹಾಕೋದು. ಆಗ ಹಾ. ಮೇಲಿಂದ ಶವರ್ ತರ ನೀರ್ ಬೀಳತ್ತೆ, ಮಳೆ ತರ. ಅದಕ್ಕೆ ಹೆಚ್ಚು ಪ್ರೆಸರ್ ಬೇಕಾಗೋದಲ್ಲ. ಹೌದು, ಅದಕ್ಕೆ ಸ್ವಲ್ಪ ಪ್ರೆಷರ್ ಬೇಕು. ಈ ಕೈ ತೋಟಕ್ಕೂ ಈ ರೀತಿ ಸೆಟ್ಟಿಂಗ್ ಇದೆ ಅಲ್ಲ ಇಲ್ಲಿ. ಹೌದು. ಇದೇನಕ್ಕೆ ಇಟ್ಟಿರೋದು ಇದು? ಇದು ಅದು ದೃಷ್ಟಿ ಎಲ್ಲ ತಗಬಾರ್ದು ಅಂತ. ಹೌದಾ, ದೊಡ್ಡ ದೃಷ್ಟಿನ ಇಟ್ಟಿದ್ದೀರಿ. ಕರೆಕ್ಟ್ ಅಲ್ಲ? ಸೈನ್ಸ್ ಅಲ್ಲಿ ತುಂಬಾ ಮುಂದುವರೆದ ಡಾಕ್ಟರ್ಗಳಿಗೂ ಕೂಡ ನಮ್ಮ ಕಲ್ಚರ್ ಬಗ್ಗೆ ಒಂದು ನಂಬಿಕೆ ಇರ್ತದಲ್ಲ. ಕರೆಕ್ಟ್ ಅಲ್ಲ? ಹೌದು. ಇದು ನಾವು ಇಲ್ಲೊಂದು ಟ್ಯಾಂಕ್ ಹಾಕಿದೀವಿ. ಹಾ. ಇದು ನಮ್ದು ಡ್ರಿಪ್ ಇರಿಗೇಷನ್ ಎಲ್ಲ ಈಸಿಲಿ ಆಗೋ ತರ ಟ್ಯಾಂಕ್. ಇದು ಬಾವಿಯಿಂದ ಇಲ್ಲಿ ನೀರ್ ಬಂದು ನಮ್ ಗಾರ್ಡನ್ ಎಲ್ಲಾ ಗಿಡಕ್ಕೆ ಹಾ. ನೀರ್ ಹೋಗತ್ತೆ. ಈಗ ಇಲ್ಲಿ ನಿಮ್ಗೆ ನೋಡ್ಬೋದು, ಇದೆಲ್ಲ ನಾವೇ ನಮ್ಮ ಮನೆಯಲ್ಲೇ ಸಾವಯವಾಗಿ ಬೆಳೆಸಿದ ಅರಿಶಿನ. ಹಾ. ನಾವು ಅರಿಶಿನ ದಿನನಿತ್ಯದ ಅಡಿಗೆಯಲ್ಲಿ ಯೂಸ್ ಮಾಡ್ತೇವೆ. ಅದನ್ನ ಯಾಕೆ ಯೂಸ್ ಮಾಡೋದು? ಅದು ಆಂಟಿಸೆಪ್ಟಿಕ್, ಕಾರ್ಸಿನೋಜೆನಿಕ್, ಆಂಟಿ ಕಾರ್ಸಿನೋಜೆನಿಕ್, ಅಂದ್ರೆ ಅದರಿಂದ ಕ್ಯಾನ್ಸರ್ ಎಲ್ಲ ಬರಬಾರ್ದು, ಅದಕ್ಕೆ ಯೂಸ್ ಮಾಡ್ಬೇಕು. ಬಟ್ ಈಗ ಏನಾಗಿದೆ ಅಂದ್ರೆ ಎಲ್ಲಾ ಕಡೆ ಸಿಗುವಂತದ ಅರಿಶಿನಕ್ಕೆ ಬೇಕಾದಷ್ಟು ಕೆಮಿಕಲ್ಸ್ ಹೊಡೆದು, ಆ ಕಲರ್ ಬರ್ಲಿಕ್ಕೂ ಕೆಮಿಕಲ್ಸ್ ಹೊಡೆದು, ಯೆಲ್ಲೋ ಕಲರ್ ಅಟ್ರಾಕ್ಟಿವ್ ಆಗ್ಬೇಕಂತ ಅದಕ್ಕೂ ಅವರು ಸರಿ ಕೆಮಿಕಲ್ ಹೊಡಿತಾರೆ. ಅರಿಶಿನ ತಿನ್ನೋ ಪರ್ಪಸ್ಸೇ ಹೋಯ್ತು ಅಷ್ಟೆಲ್ಲ ನಾವು ಕೆಮಿಕಲ್ಸ್ ತಿಂದ್ರೆ. ಹಾಗಾಗಿ ಇದು ನೋಡಿ, ಚಿಕ್ಕ ಜಾಗದಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಅಥವಾ ಚಿಕ್ಕ ಜಾಗದಲ್ಲೇ ನಾವು ಅರಿಶಿನ ಬೆಳೆಸ್ಬೋದು. ಇಲ್ಲಿ ನೀವೀಗ 2 ಟೈಪ್ ಅರಿಶಿನ ನೋಡ್ಬೋದು. ಇದೀಗ ಲೋಕಲ್ ವೆರೈಟಿ ಅರಿಶಿನ ನೋಡಿ, ಇದ್ರದ್ದು ಒಳಗೆ ನೋಡಿ ಕೇಸರಿ ಟೈಪ್ ಅಲ್ಲಿ ಇದೆ. ಕೇಸರಿ ಟೈಪ್ ಇದೆ. ಓ. ಇನ್ನೊಂದು ಇದು ಸ್ವಲ್ಪ ನೋಡಿ ದಪ್ಪ ಇದೆ. ಹಾ. ಇದು ನಮ್ಗೆ ನಮ್ಮ ಡಾಕ್ಟರ್ದು ಸ್ಟೂಡೆಂಟ್ ಒಂದು ಹಾ. ಮಣಿಪುರಿಂದ ಕಳಿಸಿದ್ದು, ಓ. ಲಕಡಾಂಗ್ ಇದು ಅಂತ ಅರಿಶಿನ ಅಂತ. ಹಾ. ಇದು ದೇಶದಲ್ಲಿ ಇಟ್ ಹ್ಯಾಸ್ ಹೈಯೆಸ್ಟ್ ಕರ್ಕ್ಯೂಮಿನ್. ನೋಡಿ, ಇದು ಇನ್ನೂ ಡಾರ್ಕ್, ಒಳ್ಳೆ ಕೇಸರಿ ಇದೆ. ಹೈಯೆಸ್ಟ್ ಕರ್ಕ್ಯೂಮಿನ್ ಕಂಟೆಂಟ್. ಅದಕ್ಕೆ GI ಟ್ಯಾಗು ಸಿಕ್ಕಿದೆ ಓ. ಈ ಟರ್ಮರಿಕ್ ಗೆ. ಹಾ, ಹಾ. ನಾವಿಲ್ಲಿ ನಮ್ಗೋಸ್ಕರ ಮಾತ್ರ ಬೆಳೆಸೋದು. ಹಾ. ಮತ್ತೆ ಇದು ಕಸ್ತೂರಿ ಅರಿಶಿನ ಅಂತ. ಕಸ್ತೂರಿ ಅರಿಶಿನ ತುಂಬಾ ಇದಕ್ಕೆ ಯೂಸ್ ಮಾಡ್ತಾರೆ. ಮುಖ ಇದು ಪಿಂಪಲ್ಸ್ ಎಲ್ಲ ಆದವರಿಗೆ ಹಾ. ನೋಡಿ, ಅದು ಡ್ರೈ ಮಾಡಿ ಹಾ. ಇದನ್ನು ತೇದು ಯೂಸ್ ಮಾಡ್ತಾರೆ ನೋಡಿ, ಹಾ, 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 ಹಾ. ಹೀಗೆ ಹಾ. ಮುಖಕ್ಕೆ ಹಚ್ಲಿಕ್ಕೆ. ಗೊತ್ತಾಯ್ತು, ಪಿಂಪಲ್ಸ್ ಗೊತ್ತಾಯ್ತು. ಅದು ಸಾಂಬಾರ್ಗೆ ಹಾಕಲ್ಲ. ಸಾಂಬಾರಿಗೆ ಹಾಕುದಿಲ್ಲ ಇದು. ಓ. ಇನ್ನೊಂದು ಈ ಸಲ ನಾವು 2 years ಇಂದ ಗ್ರೋ ಮಾಡ್ತಾ ಇದ್ದೇವೆ. ಹಾ. ಇದು ಬ್ಲಾಕ್ ಟರ್ಮರಿಕ್ ಅಂತ, ಕಪ್ಪು ಅರಸಿನ. ನೋಡಿ, ಇದು ಇಷ್ಟು ಈ ಡ್ರಮ್ ಅಲ್ಲಿ ಇರೋದು ಅಷ್ಟು. ಇದಕ್ಕೆ ಎಷ್ಟು ರೂಪಾಯಿ ತೊಂದ್ರೆ ಇದನ್ನು ತರುವಾಗ? 1 kg ಇದು 1,000 ಇದೆ. ಅದು ಟ್ಯೂಬರಿಗೆ. ಹೌದು. ಟ್ಯೂಬರಿಗೆ ನಾನು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆ ಪೌಡ್ರಿಗಲ್ಲ. ಹಾ. ಸೊ ದಿಸ್ ಇಸ್ ಸ್ವಲ್ಪ ಕಾಸ್ಟ್ಲಿ ಇದೆ. ಹೌದು. ನೋಡಿ, ಈ ರೀತಿ ಇರ್ತದೆ. ಇದು ಕಟ್ ಮಾಡುವಾಗ ನೋಡಿ ಹೀಗೆ. ನೋಡಿ ಸ್ನೇಹಿತರೆ, ಇದಕ್ಕೆ ಹೆಸರು ಹೇಳೋದು ಬ್ಲಾಕ್ ಟರ್ಮರಿಕ್. ಬ್ಲಾಕ್ ಟರ್ಮರಿಕ್ ಅಲ್ಲ, ಕಪ್ಪು ಅರಶಿನ ಅಲ್ಲ. ಹೌದು. ಈಗ ಅರಶಿನ ಅಂತ ಹೇಳಿದ್ರೆ ಹಳದಿ ಅಂತಿದೆ ಅಲ್ಲ, ಹೌದು. ಇದು ಕಪ್ಪು ಆದ್ರಿಂದ ಕಪ್ಪು ಕಲರ್ ಬರುತ್ತೆ ಹುಡಿ ಆದ್ಮೇಲೆ? ಇಲ್ಲ, ಹುಡಿ ಆದ್ಮೇಲೆ ಬ್ರೌನ್ ಆಗ್ತದೆ ಇದು. ಇದೇನಕ್ಕೆ ಉಪಯೋಗ ಮಾಡ್ತಾರೆ? ನಾವು ಆಕ್ಚುಲಿ ಇದು ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇದಕ್ಕೆ. ಹಾ. ಬಟ್ ನಾವೀಗ ಮನೇಲಿ ಬೆಳೆಸಿದ್ಮೇಲೆ ಪೌಡರ್ ಮಾಡಿದ್ಮೇಲೆ ಹ್ಮ್. ಡೈಲಿ ಬೆಳಿಗ್ಗೆ ಬಿಸಿ ನೀರಿಗೆ 1 ಚುಟ್ಕಿ ಹಾಕಿ ಇದು ಹಾಕಿ ಕುಡಿಯೋದು. ಹ್ಮ್. ಸೊ ಅದು ಸ್ವಲ್ಪ ಕಹಿನೂ ಇದೆ, ಕಂಪ್ಯಾರಿಟಿವ್ಲಿ ಇದು ಸ್ವಲ್ಪ ಕಹಿ. ಮತ್ತೆ ಸ್ಟ್ರಾಂಗರ್ ಇದ್ರದ್ದು ಪರಿಮಳನು ಆ ನಾರ್ಮಲ್ ಅರಿಶಿನಕ್ಕಿಂತ ಸ್ಟ್ರಾಂಗ್ ಇದೆ. ಅಲ್ಲ. ಇದು ಡಯಾಬಿಟಿಕ್ಸ್ ಅವರಿಗೆ ತುಂಬಾ ಒಳ್ಳೇದು. 1 ಚುಟ್ಕಿ ಹಾಕಿ ಇದು ಕುದ್ರೆ, ನೀರು ಕುದ್ರೆ ಡೈಲಿ. ಮತ್ತೆ ಬೇರೆನೂ ಆರೋಗ್ಯ ತುಂಬಾ ಇದರಲ್ಲಿ ಇಂಪ್ರೂವ್ ಆಗ್ತದೆ. ಇದು ಇಷ್ಟು ಅಲೋವೆರಾ ಇಟ್ಟಿದ್ರಲ್ಲಿ ಇಲ್ಲಿ ಹೌದು. ಏನಾಕಿದೆ ಇಟ್ಟಿರೋದು? ನೋಡಿ, ಅಲೋವೆರಾ ಅದು ಎಲ್ಲಿ ಬಿಸಾಡಿದ್ರು ಅದು ಆರಾಮಾಗಿ ಬರುವಂತ, ಅದಕ್ಕೆ ತುಂಬಾ ಏನು ಇದು ಬೇಡ, ಏನು ಆರೈಕೆ ಬೇಡ. ಇದೀಗ ಅಲೋವೆರಾ ನಾವು ಒಂದು ಶೋ ಆಗಿ ಇನ್ನೊಂದು ಸಾಯಿಲ್ ಎನ್ಹ್ಯಾನ್ಸರ್ ಅಂತ ಆಗಿನೂ ಉಪಯೋಗಿಸ್ತೇವೆ. ಇದ್ರದ್ದೊಂದು ಜೀವಾಮೃತ ತರಾನೇ ಬೇರೆ ಒಂದು ಲಿಕ್ವಿಡ್ ಮಾಡ್ತೇವೆ. ಅಲ್ಲಿ ಉಂಟಾ? ಅಲ್ಲಿ ಉಂಟು ತೋರಿಸಿ. ನೋಡಿ, ಈಗ ಅಲ್ಲಿ ಅಲೋವೆರಾ ಬೆಳೆದ್ರಲ್ಲ, ಅಲೋವೆರಾ ಬೆಳೆದದನ್ನು ನೋಡಿ, ಇದು ಈ ಡ್ರಮ್ ಅಲ್ಲಿ ನೀರ್ ತುಂಬಿಸಿ ಅದಕ್ಕೆ ಒಂದು 2 kg ಬೆಲ್ಲ, ಸಾವಯವ ಬೆಲ್ಲ ಅಥವಾ ಈ ವೇಸ್ಟ್ ಬೆಲ್ಲ ಒಂದೊಂದ್ಸಲ ಲಿಕ್ವಿಡ್ ಆಗಿರ್ತದೆ, ಅದೆಲ್ಲ ಇದಕ್ಕೆ ನೀರಿಗೆ ಹಾಕಿ ಅದಕ್ಕೆ ಒಂದು 3-4 ಗಿಡದ ಅಲೋವೆರಾ ಇದಕ್ಕೆ ಕಟ್ ಮಾಡಿ ಹಾಕೋದು. ಕಟ್ ಮಾಡಿ ಹಾಕಿ ನೀರ್ ತುಂಬಿಸಿ ಡೈಲಿ ಹೀಗೆ ಕಲ್ಸ್ಬೇಕು. ಕಲ್ಸಿ ಆದ್ಮೇಲೆ ಇದೊಳ್ಳೆ ಸಾಯಿಲ್ ಎನ್ಹ್ಯಾನ್ಸರ್. ಸಾಯಿಲ್ ಎನ್ಹ್ಯಾನ್ಸರ್ ಅಂದ್ರೆ ಈಗ ನೀವು ಇಲ್ಲಿ ತರಕಾರಿ ಗಿಡ
ಹಾಕುವಾಗ ಬೀಜ ಹಾಕ್ತಿರಲ್ಲ, ಹೌದು. ಬೀಜ ಹಾಕಿದ ತಕ್ಷಣ ಬೇಗ ಮೊಳಕೆನೂ ಬರ್ತದೆ, ಹಾ. ಮತ್ತೆ ಚಿಕ್ಕ ಚಿಕ್ಕ ಗಿಡದಲ್ಲಿ ಬೇಗ ಬೇರೆಲ್ಲ ಬಿಟ್ಟು ಹಾ. ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಗಿಡ. ಹಾ. ನೋಡಿ, ಇದು ನಾನು ಕಲ್ತಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ. ಹ್ಮ್. ನಮ್ಗೆ ಇನ್ಸ್ಟಾಗ್ರಾಮ್ ಇದು ಯೂಸು ಇದೆ, ಹ್ಮ್. ಅದು ವೇಸ್ಟ್ ಇದೆ. ಹ್ಮ್. ಇದು ನಾನು ಕಲ್ತಿದ್ದು ಒಂದು ಲೇಡಿಯಿಂದ, ಅನಿತಾ ಸಿಂಗ್ ಅಂತ ಅವ್ರದ್ದು ಇನ್ಸ್ಟಾ ಇದೆ. ಹ್ಮ್. ನಾನ್ ತುಂಬಾ ಜನ ಲೇಡೀಸ್ ಅನ್ನು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಬೇರೆಲ್ಲ ಮಾಡ್ತಾ ನೋಡಿದ್ದೇನೆ. ಹ್ಮ್. ಬಟ್ ಈ ಲೇಡಿ ಮಾತ್ರ ಹ್ಮ್. ಈ ಸಾವಯವ ತರಕಾರಿ ಬಗ್ಗೆ ಮಾಡ್ತಾ ಇರೋದು. ಅದನ್ನ ನಾನು ಟ್ರೈ ಮಾಡಿದ್ದೇನೆ ಈಗ. ಸೊ ಹಾಗಾಗಿ ನಮ್ಗೆ ಇನ್ಸ್ಟಾದ್ದು ಯೂಸು ಇದೆ. ಆ ಲೇಡಿದ್ದು ನೋಡಿನೇ ನಾನು ಸುಮಾರೆಲ್ಲ ಇಲ್ಲಿ ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ, ವಿಚ್ ಇಸ್ ಬಿನ್ ಸಕ್ಸಸ್ಫುಲ್. ಕರೆಕ್ಟ್. ಇದಕ್ಕೆ ಎಷ್ಟು ದಿನ ಕುಳಿಬೇಕು? ಇದು 60 days. 60 ದಿನ? 16 ದಿನ ಅಲ್ಲ, 60 ದಿನ. ಕರೆಕ್ಟ್. 60. ಆಗ ಹಾಕಿದಾಗ ರಿಸಲ್ಟ್ ಬಂದಿದ? ರಿಸಲ್ಟ್ ಬರ್ತದೆ ಬೇಗ ನಿಮ್ಗೆ. ಮತ್ತೆ ನೋಡಿ, ಒಂದೊಂದ್ಸಲ ಚಿಕ್ಕದು ಗಿಡ ಇರುವಾಗ್ಲೇ ಅದಕ್ಕೆ ಈ ಕೀಟ ಬಾಧೆ ಎಲ್ಲ ಆಗಿ ಬೇಗ ಹೋಗ್ತದೆ. ಹಾಗೆಲ್ಲ ಆಗುದಿಲ್ಲ. ಸ್ಪ್ರೇ ಮಾಡೋದು ಇದು ಅಲ್ಲ, ಬುಡಕ್ಕೆ ಹಾಕೋದು. ಎಷ್ಟು ನೀರು ಮಿಕ್ಸ್ ಮಾಡ್ಬೇಕಾ? ನೀರು ಮಿಕ್ಸ್ ಮಾಡ್ಬೇಕು. ಈಗ 1 ಲೀಟರ್ಗೆ 10 ಲೀಟರ್ ನೀರು ಮಿಕ್ಸ್ ಮಾಡಿ ಮತ್ತೆ ಹಾಕ್ಬೇಕು. ಹಾಗೆ ಈಗ ಬೇಗ ಚೆನ್ನಾಗಾಗ್ಲಿ ಅಂತ ಹೇಳಿ ಅದನ್ನೇ ಹಾಕುವಾಗಿಲ್ಲ? ಇಲ್ಲ, ಸ್ಟ್ರಾಂಗ್ ಆಗ್ತದೆ ಅದು. ಈಗ ನಾವು ಜೀವಾಮೃತ ಹಾಕ್ತೇವಲ್ಲ, ಜೀವಾಮೃತನು ಡೈಲ್ಯೂಟ್ ಮಾಡಿಯೇ ಹಾಕೋದು. ಅದೇ ತರ ಇದನ್ನು ಹಾಕೋದು. ಸ್ನೇಹಿತರೆ, ಈ ಅತ್ಯುತ್ತಮವಾಗಿರುವಂತ ಕೈತೋಟ ಇರುವಂತದ್ದು ಉಡುಪಿ ಜಿಲ್ಲೆಯ ಮಣಿಪಾಲ ಪಕ್ಕದಲ್ಲಿ. ಈ ಭಾಗಕ್ಕೆ ನೀವು ಬಂದ್ರೆ ಇಲ್ಲಿ ವಿಸಿಟ್ ಮಾಡಬಹುದು. ಯಾರಾದ್ರೂ ಹೊರ ಜಿಲ್ಲೆಯವರೆಲ್ಲ ಇಲ್ಲಿ ಟೂರಿಗೆ ಬಂದ್ರೆ ಉಡುಪಿ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇವ್ರದ್ದೇ ಒಂದು ಸೂಪರ್ ಆಗಿರುವಂತ ಪೀಸ್ಫುಲ್ ಆಗಿರುವಂತ ಒಂದು ಹೋಮ್ ಸ್ಟೇ ಇದೆ. ಪ್ಯೂರ್ ವೆಜ್ ಇರುತ್ತೆ ಮತ್ತು ಡ್ರಿಂಕ್ ಅಲೌಡ್ ಇರೋದಿಲ್ಲ. ಅದೇ ಒಂದು ಸಿಸ್ಟಮೆಟಿಕ್ ಹೋಮ್ ಸ್ಟೇನು ಕೂಡ ನೀವು ಭೇಟಿ ಮಾಡಬಹುದು. ಹಾಗೆ ಸರ್, ನಿಮ್ಗೆ ಗೊತ್ತಿಲ್ಲದೆ ಒಂದು ಸಿಸ್ಟಮ್ ಅನ್ನು ನೀವು ಕ್ರಿಯೇಟ್ ಮಾಡಿದ್ರಿ. ಇವತ್ತು ದೊಡ್ಡ ಟ್ರೆಂಡ್ ಅಲ್ಲಿ ಇರೋದು ಕೃಷಿ ಪ್ರವಾಸ ಅಂತ ಹೇಳಿ. ಅದಕ್ಕೋಸ್ಕರ ಕನ್ನೇರಿ ಮಠದ ಸ್ವಾಮೀಜಿಗಳೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಆಶ್ರಮ ಅಂತ ಹೇಳಿ ಒಂದು ಕ್ರಿಯೇಟ್ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲಿ ನಿಮ್ಗೆ ಲಾಡ್ಜ್, ರೆಸಾರ್ಟ್ ಎಲ್ಲ ನೋಡಿ ಜನರಿಗೆ ಬೋರ್ ಆಗಕ್ಕೆ ಶುರು ಆಯ್ತು. ಈಗ ಜನರಿಗೆ ಪುನಃ ಮೊದಲೇನಿತ್ತು ಅದು ಬೇಕು. ದನಗಳು, ಕೋಳಿ, ಕುರಿ, ಅದರೊಟ್ಟಿಗೆ ಕೃಷಿ, ಬೆಳೆಯುವಂಥದ್ದು, ತರಕಾರಿ, ಹಣ್ಣು ಹಂಪಲುಗಳೆಲ್ಲ. ಆದ್ರೆ ನೀವು ಇಂಡೈರೆಕ್ಟ್ ಆಗಿ ಅದನ್ನು ಒಂದು ರೀತಿಯಲ್ಲಿ ಮಾಡಿದಾಗಿದೆ. ಹಾಗೆ ಇಲ್ಲಿಗೆ ತುಂಬಾ ಜನರು ಬರ್ತಾರೆ ಅಂತ ನೀವು ಹೇಳಿದ್ರಿ. ಅವರೆಲ್ಲ ನಿಮ್ಮ ಕೈ ತೋಟಕ್ಕೆ ಬಂದಾಗ ಅದರ ಬಗ್ಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ? ಮೇನ್ ಅವ್ರು ಬರೋದು ಇದು ಸ್ವಲ್ಪ ಹಳ್ಳಿಯಲ್ಲಿದೆ ಅಂತ ಬರೋದು. ಈಗ ಹತ್ರ ಉಡುಪಿ ಮಣಿಪಾಲ್ ಹತ್ರ ಇದೆ, ಬಟ್ ಅವ್ರು ಇಲ್ಲಿದ್ ಯಾಕೆ ಆನ್ಲೈನ್ ಸೆಲೆಕ್ಟ್ ಮಾಡೋದು ಅಂದ್ರೆ ಇದು ಒಂದು ಹಳ್ಳಿಲಿ ನೇಚರ್ ಫ್ರೆಂಡ್ಲಿ ಇದೆ ಅಂತ ಬರ್ತಾರೆ. ಮತ್ತೆ ತುಂಬಾ ಇಂಟ್ರೆಸ್ಟ್ ಬಂದು ನೋಡಿ ಎಲ್ಲ ಹೋಗ್ತಾರೆ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ನಾವು ಇಲ್ಲಿದೆ ಆರ್ಗ್ಯಾನಿಕ್ ತರಕಾರಿಲಿ ಗೆಸ್ಟ್ಸ್ ಗೆ ತಿಂಡಿ ಮಾಡಿ ಕೊಡ್ತೀವಿ. ಎಲ್ರು ಹೇಳೋದು ಅದೇ, ಎಷ್ಟು ರುಚಿ ಇದೆ, ಇದ್ರದ್ದು ರುಚಿ ಬೇರೆನೆ ಅಂತ. ಸೊ ಆ ಆರ್ಗ್ಯಾನಿಕ್ ತರಕಾರಿದು ವ್ಯಾಲ್ಯೂ, ಟೇಸ್ಟ್ ಅವ್ರಿಗೂ ಗೊತ್ತಾಗತ್ತೆ. ಹಾಗಾಗಿ ಇಲ್ಲಿ ಪ್ರಿಫರೆನ್ಸ್ ಅವರು ಒಂದು ನೇಚರ್ ಮಧ್ಯೆ ಇದೆ ಅಂತ, ಇನ್ನೊಂದು ಬ್ರೇಕ್ಫಾಸ್ಟ್, ಇವ್ರು ಮಾಡಿ ಕೊಡೋ ಬ್ರೇಕ್ಫಾಸ್ಟ್, ಎರಡು ನಮ್ದು ಯುನೀಕ್ ಸೆಲ್ಲಿಂಗ್. ಹಾಗಾಗಿ ತುಂಬಾ ಜನ ಇಲ್ಲಿ ಬರ್ತಾರೆ. ಮತ್ತೆ ಇದು ವೆಜ್ ಓನ್ಲಿ, ಹಾಗೆ ಕೆಲವರು ಪ್ರಿಫರ್ ಮಾಡ್ತಾರೆ ಇಲ್ಲಿ ಬಂದು ಸ್ಟೇ ಮಾಡ್ಲಿಕ್ಕೆ. ಹಾಗಾಗಿ ಇದು ಒಂದು ನಮ್ಗೆ ಸಪ್ಲಿಮೆಂಟರಿ ಇನ್ಕಮ್, ಪ್ಲಸ್ ಜನರಿಗೂ ಒಂದು ಬಂದು ಖುಷಿಯಾಗಿ ನಮ್ ಜೊತೆ ಸ್ಟೇ ಮಾಡಿ ಹೋಗ್ಲಿಕ್ಕೆ. ಅದು ನಮಗೂ ಒಂಥರ ಫ್ರೆಂಡ್ಶಿಪ್ ಬೆಳೆಯುತ್ತೆ ಜನರ ಜೊತೆ. ಇದು ಪ್ರಾರಂಭ ಮಾಡಿ 6 ವರ್ಷ ಆಯ್ತು. ತಿಂಗಳಲ್ಲಿ ಎಷ್ಟು ದಿನ ಇರ್ತಾರೆ? 30 ದಿನದಲ್ಲಿ ಸಾಮಾನ್ಯವಾಗಿ 15ರಿಂದ 20 ದಿವಸ ಇರ್ತಾರೆ. ಕೆಲವು ದಿವಸ ನಾವೇ ಬ್ಲಾಕ್ ಮಾಡ್ತೀವಿ, ಯಾಕಂದ್ರೆ ನಮ್ಗೆ ಅದು ಕ್ಲೀನ್ ಮಾಡ್ಲಿಕ್ಕೆಲ್ಲ ಟೈಮ್ ಬೇಕಾಗತ್ತೆ, ಅಥವಾ ನಾವೆಲ್ಲಿಗಾರು ಹೋಗ್ತೀವಿ. ಮತ್ತೆ ಈ ಸಮ್ಮರ್ ಹಾಲಿಡೇಸ್, ಇಯರ್ ಎಂಡ್ ಅಲ್ಲೆಲ್ಲ ತುಂಬಾ ರಶ್, ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಬಟ್ ಈವನ್ಲಿ ಆವರೇಜ್ ನಮಗೊಂದು 15 ದಿವಸ ಫುಲ್ ಇರುತ್ತೆ ತಿಂಗಳಲ್ಲಿ. ಬುಕ್ ಮಾಡೋ ಸಿಸ್ಟಮ್ ಎಲ್ಲ ಹೇಗೆ? ಆನ್ಲೈನ್ ಅಲ್ಲಿ ಇದೆ, Airbnb ಮತ್ತೆ booking.com, ಅಗೋಡಾಲೆಲ್ಲ. ಇಲ್ಲ ಡೈರೆಕ್ಟ್ ನಮಗೂ ಕಾಲ್ ಮಾಡಿದ್ರೆ ನಾವು ಆ ಡೇಟ್ಸ್ ನ ಬ್ಲಾಕ್ ಮಾಡ್ತೀವಿ, ಬಂದು ಇಲ್ಲಿ ಸ್ಟೇ ಮಾಡಿ ಹೋಗ್ಬಹುದು. ಈಗ ನೀವೊಂದು ಹೊಸ ಕಾನ್ಸೆಪ್ಟ್ ಇದೆ ಹೋಮ್ ಸ್ಟೇ ಅನ್ನೋದು. ಅದೇ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಚಾನಲ್ ಒಂದು ಹೊಸ ಕಾನ್ಸೆಪ್ಟ್, ನಮಗೆ ತುಂಬಾ ಜನರು ರಾಜ್ಯದಲ್ಲಿ ಮಾಡ್ತಾರೆ. ಕೃಷಿ ಮಾತ್ರ ಅಂತ, ಬೇರೆ ಯಾವುದೇ ಕಥೆಗಳನ್ನು ನಮ್ಮಲ್ಲಿ ಹಾಕೋದು, ಪಾಲಿಟಿಕ್ಸ್, ಗಲಾಟೆಗಳು, ಲೋಕಲ್ ನ್ಯೂಸ್ಗಳು, ಅದು ಯಾವುದು ಬರೋದಿಲ್ಲ. ಅಂಥದ್ದು ಒಂದು 2 ವರ್ಷ ಆಯ್ತು ನಾವು ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿ. ನಮಗೆ ಹೆಮ್ಮೆ ಇದೆ, ಸುಮಾರು ಒಂದು 10,000ಕ್ಕಿಂತ ಹೆಚ್ಚು ಜನ ರೈತರನ್ನು ಪರಸ್ಪರ ಕಾಂಟ್ಯಾಕ್ಟ್ ಮಾಡಿಸಿದ್ದೇವೆ. 50,000 ಜನ ಸಬ್ಸ್ಕ್ರೈಬರ್ ಇದ್ರು ನಮ್ಮ ಚಾನಲ್ ಇಂದ ಪರಿಚಯ ಆಗಿ, ಅವರು ಅದರಿಂದಾಗಿ ಒಳ್ಳೆ ಒಂದು ಸ್ನೇಹಿತರ ಬಳಗಗಳು ಸಿಕ್ಕಿದೆ. ಏನನ್ಸದೆ ನಮ್ಮಂತ ಚಾನಲ್ಗಳನ್ನ ನೋಡಿದಾಗ? ಅಲ್ಲ, ಇಂಥ ಚಾನಲ್ ಬೇಕು. ಯಾಕೆಂದ್ರೆ ಈಗ ನೋಡಿ, ನಾವು ಈ ಕೃಷಿ ಕಲ್ತಾಗ ಸುಮಾರೆಲ್ಲ ವಿಷಯ ನಮ್ಗೆ ಗೊತ್ತಿರಲ್ಲ. ಅದು ಈ ಸಾವಯವ ಅಂತೂ ಸುಮಾರೆಲ್ಲ ನಾಲೆಡ್ಜೇ ಸರಿ ಇಲ್ಲ. ಹಾಗೆ ಈ ತರ ಒಂದು ಮೀಡಿಯಾ ಆದ್ರೆ, ಈಗ ನಾವು ನಿಮ್ ಚಾನಲ್ ನೋಡಿಯೇ ಸುಮಾರು ಕಲ್ತಿದೀವಿ, ಸುಮಾರು ಜನರ ಪರಿಚಯನೂ ಆಗಿದೆ. ಸೊ ಹೊಸ ಹೊಸ ವೆರೈಟಿ ಹೇಗೆ ಮಾಡಬೇಕು, ಕೆಮಿಕಲ್ಸ್ ಹಾಕದೆ ಅದು, ಅಂಡ್ ಫೈನಲಿ ಸಕ್ಸಸ್ಫುಲ್ ಆಗತ್ತಾ ಅನ್ನೋ ಒಂದು ನಮ್ಗೆ ಡೌಟ್ ಇರೋದು. ನೀವು ವಿಡಿಯೋ ಮಾಡಿದಾಗ ನಮ್ಗೆ ಗ್ಯಾರಂಟಿ ಆಗತ್ತೋ ಮಾಡಿದ್ರೆ ಆಗತ್ತೆ, ನಾವು ಯಾಕೆ ಮಾಡಬಾರ್ದು ಅಂತ. ಸೊ ನಮ್ಗೆ
ಈ ಸಾವಯವ ಕೃಷಿಯಲ್ಲೇ ಕಂಟಿನ್ಯೂ ಮಾಡ್ಲಿಕ್ಕೆ ನಿಮ್ಮಂತವ್ರು ವಿಡಿಯೋ ಮಾಡಿದಾಗ ಒಂದು ನಿಜವಾಗ್ಲೂ ಸ್ಫೂರ್ತಿ. ಅದನ್ನ ನೋಡಿ ನಾವು ಕಲಿತಾ ಇದೀವಿ. ನಮ್ದು ನೋಡಿ ಇನ್ನೂ 4 ಜನ ಕಲಿತ್ರೆ ನಮ್ಗೆ ಅದು ಬಹಳ ಒಂದು ಖುಷಿ. ಹಾಗಾಗಿ ನಿಮ್ಮಂತವ್ರು ವಿಡಿಯೋ ಮಾಡೋದು ನಮ್ಗೆ ಬಹಳ ಖುಷಿ. ಕಲೀಲಿಕ್ಕೆ ತುಂಬಾ ಇದೆ ಅದರಲ್ಲಿ. ಓಕೆ ಸರ್, ಇವತ್ತು ತುಂಬಾ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಜಗತ್ತಲ್ಲಿ ತುಂಬಾ ಸಾಧನೆ ಮಾಡ್ಲಿಕ್ಕೆ ಎಲ್ಲ ಮೆಟೀರಿಯಲ್ಗಳಿರ್ತವೆ, ಆದ್ರೆ ಕುಟುಂಬ ಒಂದು ಚೆನ್ನಾಗಿರ್ಲಿಕ್ಕೆ ಎಲ್ಲಿಯೂ ಕೂಡ ಒಂದು ಟ್ರೈನಿಂಗ್ ಅಂತ ಸಿಗುದಿಲ್ಲ. ನಮ್ಮಲ್ಲೊಂದು ಕುಟುಂಬ ಪ್ರಮೋದ ಅನ್ನೋದು ಒಂದು ಸಿಸ್ಟಮ್ ಇದೆ. ಅಂದ್ರೆ ಕುಟುಂಬಗಳು ಹೇಗೆ ಸರಿ ಇರಬೇಕು ಅನ್ನೋದು, ಫ್ಯಾಮಿಲಿ ಅಂದ್ರೆ ಖುಷಿಯಾಗಿರುವಂತದ್ದು ಹೇಗೆ, ಅದಕ್ಕೆ ಬೇಕಾಗಿರುವಂತ ಎಲ್ಲ ಮೆಥಡ್ ಅನ್ನು ಸಿಸ್ಟಮ್ ಅನ್ನು ನಾನು ನಿಮ್ಮ 4 ಜನರಲ್ಲಿ ನೋಡಿದೆ. ಒಂದು ಅನ್ಯೋನ್ಯತೆ, ಅದರೊಟ್ಟಿಗೆ ನೀವು ಒಟ್ಟು ಸೇರಿ ಕೆಲಸ ಮಾಡುವಂಥದ್ದು, ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಇದೆ. ಇದು ನಮಗೆ ತುಂಬಾ ಖುಷಿ ಆಗುತ್ತೆ. ಮತ್ತು ತುಂಬಾ ಯುವ ಸಮುದಾಯಕ್ಕೆ ಒಂದು ಕುಟುಂಬವನ್ನು ಹೇಗೆ ಲೀಡ್ ಮಾಡಬಹುದು ಅನ್ನೋದಕ್ಕೆ ನೀವು ರೋಲ್ ಮಾಡಲ್ ಅಂತ ಅಂದ್ಕೊಂಡಿದ್ದೇನೆ. ಆ ಕಾರಣಕ್ಕೋಸ್ಕರ ನಮ್ಮ ಸಂಪೂರ್ಣ ಸಹಜ ಕೃಷಿ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಅದೇ ರೀತಿಯಲ್ಲಿ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.